ಹಲೋ ಫುಡೀಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಟಮ್ಮಿ ಫಿಲ್ ಆಗುವಂತಹ ಒಂದು ಶೇಕ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇದೆಲ್ಲ ಹೆಸರುಗಳು ನಿಮಗೆ ಗೊತ್ತೇ ಇರುತ್ತೆ, ಆದ್ದರಿಂದ ನಾನು ಹೆಸರುಗಳನ್ನ ಏನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಈ ಕ್ವಾಂಟಿಟಿ ಇಬ್ಬರು ಕೂಡ ಟಮ್ಮಿ ಫಿಲ್ ಆಗುತ್ತೆ, ಅಷ್ಟು ಕ್ವಾಂಟಿಟಿ ಇದೆ. ಮತ್ತು ಇಲ್ಲಿ ಒಂದು ಫುಲ್ ಆ್ಯಪಲ್ ತೊಗೊಂಡಿದ್ದೀನಿ. ಇಲ್ಲಿ 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಒಂದು ಯಾವುದಕ್ಕೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟಿಗೆ ಇಲ್ಲಿ ನಾನು ಅದೆಲ್ಲನೂ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲನೂ ನೀಟಾಗಿ ಒಂದಕ್ಕೆ ಹಾಕ್ಕೊಂಡು ಇದನ್ನು ನೀವು ನೆನಾಕ್ಬಿಟ್ಟಾದ್ರೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಡೈರೆಕ್ಟು ನಮಗೆ ಟೈಮ್ ಇಲ್ಲ ಅಂದರೆ ಡೈರೆಕ್ಟ್ ಹಾಗೆ ಕೂಡ ಗ್ರೈಂಡ್ ಮಾಡ್ಕೋಬೋದು. ಹಾಲಿದ್ರೆ ಹಾಲು ಯೂಸ್ ಮಾಡಿ ತುಂಬಾ ಟೇಸ್ಟಿ ಇರುತ್ತೆ. ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಬಿಟ್ಟು ಈಗ ನಾನು ಅರ್ಧ ಇಟ್ಟಿದ್ನಲ್ಲ, ಆ ಅರ್ಧ ಕಟ್ ಮಾಡಿರೋಂಥ ಆ್ಯಪಲ್ನ ಹಾಕಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಕಾರಣ ಬಂದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ. ದಪ್ಪ ಹಾಕಿದ್ರೆ ಹಾಗೆ ಸಿಗುತ್ತೆ. ಇಲ್ಲಿ ನಾನು ಪ್ರೋಟೀನ್ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಡೋಂಟ್ ವರಿ, ಏನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಮತ್ತೆ 2 ಸ್ಪೂನು ಪೀನಟ್ ಬಟರ್ ಹಾಕ್ಕೋತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ ಈ ಪೀನಟ್ ಬಟರ್ ಅಂತೂ. ಇದನ್ನ ಹಾಕಿದ ಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೋತೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ. ಇಲ್ಲ ನಿಮ್ಮ ಹತ್ರ ಹಾಲಿದ್ದರೆ ಹಾಲು ಕೂಡ ಹಾಕೋಬೋದು, ನೀರು ಅಗತ್ಯ ಇರಲ್ಲ. ಇದೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬೇಕಾದರೆ ಹಾಗೇ ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡೋದನ್ನು ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ಆ ಥರ ಮಾಡ್ಬೋದು. ಇಲ್ಲ ನನಗೆ ಟೈಮ್ ಇಲ್ಲದೇ ಇರೋ ಕಾರಣ ನಾನು ಡೈರೆಕ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ನಾನು ಲಾಸ್ಟಿಗೆ ಹನಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಮತ್ತೆ ಗ್ರೈಂಡ್ ಮಾಡ್ತೀನಿ. ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿಲ್ಲ, ಬಾಯಿ ಸಿಗೋ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ತಿನ್ನೋ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಶೇಕ್ ಅಂದರೆ ಮಾಮೂಲಿ ಕುಡಿಯೋ ಥರ ಇರುತ್ತೆ. ಸೊ ಇದನ್ನು ಹಾಗೆ ತಿನ್ನೋ ಥರ ಮಾಡೋದ್ರೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಈಗ ಅದ್ರದ್ದು ಸ್ಟ್ರೆಚ್ಚರ್ ಯಾವ ಥರ ಇದೆ ಅಂತ. ಈಗೆಲ್ಲ ಆದಮೇಲೆ ನಾನೊಂದು ಕಪ್ಪಿಗೆ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ನಾನು ಸ್ಲೈಸ್ ಹಾಕೋತಾ ಇದ್ದೀನಿ ಆ್ಯಪಲ್ದು. ಅದ್ರ ಮೇಲೆ ನಿಮ್ಮ ಹತ್ರ ಕ್ರೀಮ್ ಇದ್ದರೆ ಕ್ರೀಮ್ ಹಾಕೋಬೋದು, ಇಲ್ಲಾಂದರೆ ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಹೊಟ್ಟೆ ಕೂಡ ಫಿಲ್ ಆಯಿತು. ಬೆಳಗ್ಗೆ ಟೈಮು ಜಿಮ್ಗೆ ಹೋಗೋರು, ಫಿಟ್ನೆಸ್ ಮಾಡೋಕ್ಕೆ ಹೋಗೋರಿಗೆ ತುಂಬಾ ಹೆಲ್ಪ್ಫುಲ್ ಇದೆ. ಎನರ್ಜಿ ಕೂಡ ಇರುತ್ತೆ ಎಲ್ಲ ಥರ ಡ್ರೈ ಫ್ರೂಟ್ಸು ಯೂಸ್ ಮಾಡಿರೋದ್ರಿಂದ. ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಿದ್ದೀನಿ. ಹಾಕಿದರೆ ತಡ ಯಾಕೆ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.